ಸರ್ ಕಾಟೇರ್ ಒಂದು ಬಿಗ್ ಸಕ್ಸಸ್ ಕಂಡಿದೆ, ಅದರಲ್ಲಿ ನೀವು ಕೂಡ ಒಂದು ಪಾಲಾಗಿದ್ದೀರಾ, ಹೇಗೆ ಅನಿಸ್ತಿದೆ ಸರ್ ಅಂತ? ಸರ್ ಖುಷಿ ಆಗುತ್ತೆ. ಒಂದು ಸಿನಿಮಾದ ಒಂದು ಸ್ಟ್ರಾಟಜಿ ಪ್ರಮೋಷನ್ ಸ್ಟ್ರಾಟಜಿ ಬಗ್ಗೆ ಮತ್ತು ಇಡೀ ನನಗೊಂದು ಫ್ರೀಡಮ್ ಇತ್ತು ಇಲ್ಲಿ ಕೆಲಸ ಮಾಡೋಕ್ಕೆ. ನಮ್ಮ ನಿರ್ಮಾಪಕರು ರಾಕ್ಲೈನ್ ಸರ್, ನಮ್ಮ ಪ್ರೊಡಕ್ಷನ್ ಹೌಸು, ನಮ್ಮ ಡಿ ಬಾಸು, ನಾನು ಮೊನ್ನೆ ಡಿ ಬಾಸ್ ಸರ್ ಥ್ಯಾಂಕ್ ಯು ಮಹೇಶ್, ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ, ಕೆಲಸ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿದಾಗ ಒಂದೇ ಮಾತು ಹೇಳಿದ್ದು ನನ್ನ ಬಾಸ್ಗೆ, ಬಾಸ್ ನಿಮ್ಮ ಮೇಲಿರೋ ಪ್ರೀತಿ, ನಾನು ನಿಮ್ಮೊಬ್ಬ ದೊಡ್ಡ ಅಭಿಮಾನಿ. ಎರಡು ಇರಬೇಕಾದ್ರೆ ಯಾವುದು ಇದು ಕಷ್ಟಪಡ್ತಾಯಿವಿ ಸ್ಟ್ರೈನ್ ಅಂತ ಅನ್ಸೋದೇ ಇಲ್ಲ. ಪ್ರೀತಿ ಇದ್ದಿದ್ದ ಕಡೆ ಇದು ಯಾವುದು ಇರೋಲ್ಲ. ಏನು ನಿದ್ದೆಗಿದೆ ಏನೂ ಬೇಕು ಅನ್ಸಲ್ಲ. ಯಾವಾಗ ಒಂದು ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತೀವಲ್ಲ, ದುಡ್ಡು ಇಸ್ಕೊಂಡಾಗ ಅಷ್ಟಕ್ಕೆ ಕೆಲಸ ಮಾಡ್ತಾರೆ. ಇದು ಪ್ರೀತಿ, ಇದು ಬೆಲೆ ಕಟ್ಟೋಕ್ಕಲ್ಲ ಬಾಸ್ ಮೇಲಿರೋ ಪ್ರೀತಿಗೆ. ಸೊ ಅಲ್ಲಿಂದ ನಾವು ಪ್ರಾರಂಭ ಆಗಿದ್ದು. ರಾಬರ್ಟಲ್ಲೂ ಬಾಸ್ ಜೊತೆ ನಾನು ಕೆಲಸ ಮಾಡಿದೆ, ಆವಾಗ ಉಮಾಪತಿ ಸರ್ ನಿರ್ಮಾಪಕ. ಸೊ ಇವಾಗ ರಾಕ್ಲೈನ್ ಸರ್ ಇದ್ದರು, ಆಮೇಲೆ ತರುಣ್ ಸರ್ ನನ್ನ ಒಳ್ಳೆ ಸ್ನೇಹಿತರು, ವಿಲ್ವಿ ಸರ್, ಅವರೊಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ಇದ್ದರು. ನನಗೊಂದಷ್ಟು ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ನೋಡಿ, ನಾವು ಇನ್ನೂ ಡೈರೆಕ್ಷನ್ ಮಾಡಿಲ್ಲ ಬಾಸ್ಗೆ. ಬಾಸ್ ಏನು ಅವ್ರ ಜೊತೆ ಒಡನಾಟದಲ್ಲಿ ಈ ಪ್ರಮೋಷನ್ ವಿಷಯದಲ್ಲಿ ನಾನೊಂದು ಸ್ವಲ್ಪ ಅರ್ತ್ಕೊಳ್ಳೋಕ್ಕೆ ಅವ್ರ ಜೊತೆ ಇರುವಂಥ ಅವಕಾಶ ನನಗೂ ಸಿಗ್ತೀನಿ. ನೀವು ಕೂಡ ಮಿಡ್ ನೈಟಲ್ಲೇ ಶೋ ನೋಡಿದ್ರಿ ಅಂತ, ನಿಮ್ಗೆ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನೋಡಿದಾಗ? ಆ ಮಿಡ್ ನೈಟ್ ಶೋ ನೋಡಿದಾಗ ನಿಮ್ಗೆ ಏನು ಇಷ್ಟ ಆಯ್ತು ಅಂತ ಸಿನಿಮಾದಲ್ಲಿ? ಸರ್, ಮಿಡ್ ನೈಟ್ ಶೋ ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ಯಾಕಂದರೆ ಅವತ್ತು ಸುಮಲತಮ್ಮ ಇದ್ದರು, ದರ್ಶನ್ ಸರ್ ಜೊತೆ ಅಂದರೆ ಬುಧವಾರ ರಾತ್ರಿ, ಶುಕ್ರವಾರ ರಿಲೀಸ್ ಅಂದರೆ ಬುಧವಾರ ರಾತ್ರಿ ಆ ಸಿನಿಮಾ ನೋಡಿದ್ದು. ತುಂಬ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಜೊತೆ ಸಿನಿಮಾ ನೋಡ್ತಾ ಇದ್ದೀನಿ. ಅಥವಾ ಸೂಪರ್ ಸ್ಟಾರು ಅವ್ರ ಸಿನಿಮಾ ಅವ್ರ ಸಿನಿಮಾ ಅವರೇ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಸೊ ಇಡೀ ಎಂಟೈರ್ ಕರ್ನಾಟಕ ಹೈ ವೋಲ್ಟೇಜ್ ಸಿನಿಮಾನ ಸೊ ನಾವು ಮೊದಲು ಭಾಗ ನೋಡಿ ನಾನೇ ಮೊದಲು ರಿವ್ಯೂ ಮಾಡಿದ್ದು. ರಿವ್ಯೂವಲ್ಲಿ ನಾನು ಹೇಳ್ಬಿಟ್ಟಿದ್ದೆ, ಇದೇನು ಉತ್ಪ್ರೇಕ್ಷಣಾರ ಅಂದ್ಕೊಳ್ಳಿ, ನೀವು ಏನಾರ ಅಂದ್ಕೊಳ್ಳಿ, ಸಿನಿಮಾ ಅತ್ಯದ್ಭುತವಾಗಿದೆ. ಬಾಸ್ ಎರಡು ರೀತಿ ಪಾತ್ರದಲ್ಲೂ ಪರಾಕಾಯ ಪ್ರವೇಶ ಮಾಡಿದ್ದಾರೆ. ಲಾಸ್ಟಲ್ಲಿ ಎಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದೆ. ನಮ್ಮ ರಿವ್ಯೂ ಪ್ರಕಾರನೇ ಜನ ಹಂಗೆ ಎಕ್ಸೆಪ್ಟ್ ಮಾಡಿದ್ರು. ಅದೇ ಅತ್ಯುತ್ತಮ ಒಂದು ಸಿನಿಮಾನ ಮುಡಿಗೇರಿಸ್ಕೊಂಡ್ರು. ಅದೊಂದು ದೊಡ್ಡ ಎಕ್ಸ್ಪೀರಿಯೆನ್ಸು. ಸಿನಿಮಾ ಮುಗಿದಾಗ ನಾವು ಏನಂದರೆ ನನ್ನ ಕಣ್ಣಲ್ಲಿ ನೀರಿತ್ತು. ಆಮೇಲೆ ಧನ್ವೀರ್ ಸರ್ ಹೇಳ್ತಾಯಿದ್ರು, ಬಿಕ್ಕಿ ಹೇಳ್ತಾಯಿದ್ರು ಪ್ರಜ್ವಲ್ ಸರ್ ಅವರು ಕ್ಲೈಮ್ಯಾಕ್ಸ್ ಸೀನ್ ನೋಡಿ ಎಲ್ಲರೂ ಕಣ್ಣಲ್ಲಿ ನೀರಿತ್ತು. ಎಲ್ಲರೂ ಆ ಒಂದು ಏಜ್ಡ್ ಕ್ಯಾರೆಕ್ಟರ್ನ ನೋಡೋಕ್ಕೆ ಒಂದು ಆ ಲಾಸ್ಟ್ ಆ ಡೈಲಾಗ್ಗೆ ಮುಳುಗೋಗಿದ್ದೋ ನಾವು ಸಿನಿಮಾಲಿ. ನಾವು ದರ್ಶನ್ ಸರ್ ಕೂತವ್ರು ಅನ್ನೋದು ಮರ್ತ್ಬಿಟ್ಟಿದ್ದೆವು, ಅಷ್ಟು ಎಳ್ಕೊಂಡು ಹೋಗಿತ್ತು. ಅದು ದೊಡ್ಡ ಎಕ್ಸ್ಪೀರಿಯೆನ್ಸು. ನಾವೇನೊಂದು ರಿವ್ಯೂ ಬರೆದಾಗ 24 ಗಂಟೆ ಕಾಮೆಂಟ್ಸ್ ಬೇರೆ ಬರ್ತಾರೆ, ಇವನು ಸುಮ್ಮನೆ ನೋಡ್ಕೊಂಬಂದು ಅವ್ರ ಜೊತೆ ಸಿನಿಮಾ ಏನೋ ಹೇಳ್ತಾವನೆ ಗುರು ಅಂತ. ಬಟ್ ನಿಜ ಆಗುತ್ತಲ್ಲ, ನಿಜ ಆಗುತ್ತೆ, ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ದೊಡ್ಡ ಮಟ್ಟಕ್ಕೆ ಕಲೆಕ್ಷನ್ ಮಾಡ್ತಾಯಿದೆ, ದೊಡ್ಡ ಮಟ್ಟಕ್ಕೆ ಸಿನಿಮಾ ಹಿಟ್ಟಾಗಿದೆ. ಇದನ್ನು ನಾನು ಬ್ಲಾಕ್ ಬಾಸ್ಟರ್ ಅಂತ ಹೇಳಲ್ಲ, ಇಂಡಸ್ಟ್ರಿ ಹಿಟ್ ಅಂತ. 3 Kಗೆ ನಾನು ಇದನ್ನು ಹೋಲಿಸ್ತೀನಿ. ಮೊದಲ K ಬಂದು KGF, 2ನೇ K ಬಂದು ಕಾಂತಾರ, 3ನೇ K ಬಂದು ನಮ್ಮ ಇಂಡಸ್ಟ್ರಿ ಹಿಟ್ಟು ಕಾಟೇರ. ಈ 3 Kಯಿಂದ ಇವತ್ತು ಇಂಡಸ್ಟ್ರಿ ಹಂತವಾಗಿ ಹೋಗ್ತಾ ಇದೆ. ಅಂದರೆ ಎಲ್ಲ ಸಿನಿಮಾಗಳು ಗೆದ್ದಿವೆ. ಎಲ್ಲ ಅಂದರೆ ಇನ್ನೊಂದು ಟ್ರೆಂಡ್ ಸೆಟ್ ಅಂತ ಹೇಳ್ತೀವಲ್ಲ, ಗಾಡಿ ಕಡ್ಕೊಂಡು ಒಂದು ಸಿನಿಮಾ ನೋಡ್ತಾರೆ, ಟ್ಯಾಕ್ಟ್ರಲ್ಲಿ ಬಂದು ಸಿನಿಮಾ ನೋಡುವಂಥ ಆ ಕ್ರೌಡ್ನ ಎಳೆಯೋದು, ಅದಕ್ಕೊಂದು ಸಿನಿಮಾಗೊಂದು ಮ್ಯಾಜಿಕ್ ಇರಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಓವರಾಲ್ ಎಲ್ಲ ಪ್ರದರ್ಶನ ಕಾಣ್ತಾ ಇದೆ. ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಸರ್ ಇಷ್ಟೊಳಗೆ ಸಿನಿಮಾ ನಿಮ್ಮ ಪ್ರಕಾರ? ಸರ್, ಕಲೆಕ್ಷನ್ ಬಗ್ಗೆ ನಿರ್ಮಾಪಕರು ಹೇಳಬೇಕು, ನಾನು ಹೇಳಂಗಿಲ್ಲ. ಬಟ್ ನಾನು ನೋಡ್ದಂಗೆ ಸರ್ ಏನೇನು ಓಡಾಡ್ತಾ ಇದೆ ನಂಬರ್ಸ್ಗಳೆಲ್ಲ ಆಲ್ಮೋಸ್ಟ್ ಹತ್ರನೇ ಇರುತ್ತೆ. ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳು ಅಷ್ಟು ಕಲೆಕ್ಷನ್ ಮಾಡಿಲ್ಲ ಅಂತ ಒಂದು 2 ದಿನದಿಂದ ಆ ಥರ ನ್ಯೂಸ್ ಬರ್ತಾ ಇದೆ. ಅದ್ರ ಸುಳ್ಳು ಆ ಥರದ್ದೆಲ್ಲ ಕೊಟ್ಟರೆ ಸರ್, ಒಂದು ಕಡೆ ಕಲೆಕ್ಷನ್ ಆಗ್ತಾ ಇದೆ ಅಂತಿದೆ, ಇನ್ನೊಂದು ಕಡೆ ರಾಕ್ಲೈನ್ ಸರ್ ಹೇಳಿದ್ದು ಬರೀ ಒಂದು ಕಟ್ ಪೀಸ್ ನೋಡ್ತಾ ಇದ್ದೀರಾ, ಆಗಿಲ್ಲ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ. ಈಗ 4 ದಿನ ಆಗಿದೆ, ಇನ್ನೂ ಸಿನಿಮಾಗಳು ಇನ್ನೂ ಕೆಲವು ದಿನಗಳಾದ್ಮೇಲೆ ಲೆಕ್ಕಾಚಾರ ನಾನು ತಗೋತೀವಿ. ಯಾವುದೇ ಸಿನಿಮಾ 4 ದಿನಕ್ಕೆ ಲೆಕ್ಕಾಚಾರ ಮಾಡೋಕ್ಕಾಗಲ್ಲ ಸರ್. ಬಟ್ ಅಂದಾಜು ಗ್ರಾಸ್ ಕಲೆಕ್ಷನ್ ಅಂತ ಆಗ್ತಾ ಇದ್ದಾರಲ್ಲ, ಗ್ರಾಸ್ ಕಲೆಕ್ಷನ್ಗೂ ಬೇರೆ, ಶೇರೇ ಬೇರೆ. ಕಲೆಕ್ಷನ್ ನಿಮ್ಮ ಟ್ಯಾಕ್ಸ್ ಕಟ್ಟಾಗುತ್ತೆ, ಥಿಯೇಟರ್ ರೆಂಟ್ ಕಟ್ಟಾಗುತ್ತೆ, ಇದು ಸಿನಿಮಾ ಲೆಕ್ಕಾಚಾರನೇ ಬೇರೆ ಇದೆ. ಇದೆಲ್ಲ ಆದ ನಂತರ ಒಂದು ಶೇರನ್ನು ಲೆಕ್ಕ ಕೇಳ್ತೀನಿ ಅನ್ನೋದನ್ನ ಬೇರೆ ರೀತಿ ಪೋಟ್ರೆ ಮಾಡೋದು ಅಪೋಸಿಟ್. ಬಟ್ ನಾನು ಒಂದು ಮಾತು ಹೇಳ್ತೀನಿ, ಊಟ ಮಾಡಬೇಕಾದ್ರೆ ಕಲ್ ತೆಗ್ದು ಆಚೆ ಹಾಕ್ತೀವ, ಊಟನೇ ತೆಗೆದು ಆಚೆ ಹಾಕ್ತೀವ? ಕಲ್ಲು ಮಾತ್ರ. ಊಟ ಅನ್ನೋದು ಶ್ರೇಷ್ಠ. ಅದನ್ನು ಯಾವತ್ತೂ ಅದನ್ನು ನಾವು ತಿಂತೀವಿ. ಬಟ್ ಅದು ಏನಂತ ಹೇಳಿದ್ರೆ ಕಲ್ಲು ಆಚೆಗೆ ಸಿಗ್ತೀವಲ್ಲ, ಹಂಗೆ 100 ನೆಗೆಟಿವ್ ಮಧ್ಯದಲ್ಲಿ 1,00,000 ಪಾಸಿಟಿವ್ ಇದೆ. ಅಲ್ಲೆಲ್ಲೋ ಆ ದನಗಳು ಕರ್ಕೊಬಂದು ಸಿನಿಮಾ ನೋಡ್ತಾವ್ರೆ, ಹೌಸ್ಫುಲ್ ಆಗ್ತದೆ. ಯಾರೋ ಹೆಣ್ಮಗು ಡ್ಯಾನ್ಸ್ ಮಾಡ್ತಾವ್ರೆ ಈ ಸಿನಿಮಾಗೆ, ಬಿಕ್ಕಿ ಹೇಳ್ತಾವ್ರೆ.
ಕ್ಲೈಮ್ಯಾಕ್ಸ್ ನೋಡಿ, ಒಬ್ಬ ರೈತ ನನ್ನ ಕತೆ ಅಂತವನೇ. 1983 ಬಾರ್ಡ್ರಲ್ಲಿ ಹುಟ್ಟಂಥ ಜನಗಳಿಗೆ ಈ ಕತೆ ಚೆನ್ನಾಗಿ ಗೊತ್ತಿದೆ. ಉಳುವನೆ ಭೂಮಿ ಒಡೆಯ ಅಂತ ಇಂದಿರಾ ಗಾಂಧಿ ಮೇಡಮ್ ತಂದಾಗ ಇಡೀ ಭಾರತ ದೇಶದ ಕತೆ ಇದು. ನನಗೀಗ ಯಾರೋ ಇನ್ಸ್ಪೆಕ್ಟರ್ ಒಬ್ರು ಹೇಳ್ತಾ ಇದ್ರು, ಸುಬ್ರಹ್ಮಣ್ಯ ಸ್ವಾಮಿ ಇನ್ಸ್ಪೆಕ್ಟರ್, ಇದು 3 ಸರ್ ಹೋಗಿ ಕುತ್ಕೊಂಡು ಸಿನಿಮಾ ನೋಡಿ ಸರ್ ಸೆಲೆಬ್ರಿಟಿ ಶೋಲಿ, ನೀವು ಯಾಕೆ ನಿಂತಿದ್ದೀರ? ನಾನು 3 ಸಲ ಸಿನಿಮಾ ನೋಡಿದ್ದೀನಿ ಸರ್ ಅಂದರು. ಸರ್ ಇದು ಯಾಕೆ ಸರ್ ನೀವು ಪ್ಯಾನ್ ಇಂಡಿಯಾ ಮಾಡಲಿಲ್ಲ ಅಂತ ಕೇಳಿದ್ರು. ಜನಗಳಿಂದ ಕೂಗ್ ಬರಬೇಕು, ಪ್ಯಾನ್ ಇಂಡಿಯಾ ಬೇಕು ಅನ್ನೋದು. ನೋಡಿ, ಒಬ್ಬ ಇನ್ಸ್ಪೆಕ್ಟ್ರು ಡಬಲ್ ಸ್ಟಾರ್ ಇದು ಸಬ್ ಇನ್ಸ್ಪೆಕ್ಟ್ರು ಪ್ಯಾನ್ ಇಂಡಿಯಾ ಬೇಕು ಅಂತ ಆಸೆ ಪಡ್ತಾರೆ. ಪ್ಯಾನ್ ಇಂಡಿಯಾ ಬೇಕು, ನಂದು ಒಂದು ಈ ಸಿನಿಮಾ ಪ್ಯಾನ್ ಇಂಡಿಯಾ ಬೇಕು ಅನ್ನೋ ಕೂಗು ನಂದು ಒಂದು ಕೂಗಿದೆ. ರಾಷ್ಟ್ರ ಪ್ರಶಸ್ತಿ ಈ ಸಿನಿಮಾಗೆ ಮತ್ತು ನಿರ್ದೇಶಕರಿಗೆ, ನಾಯಕ ನಟರಾದಂಥ ಚಾಲೆಂಜಿಂಗ್ ಸ್ಟಾರ್ ನಮ್ಮ ಡಿ ಬಾಸ್ಗೆ ಸಿಗಬೇಕು ಅನ್ನೋದು ನನ್ನ ಒಂದು ಬಲವಾದ ಕೂಗು ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತು ಕೇಳಿದೆ ಅಂದರೆ, ಒಂದು 2 ದಿನದಿಂದ ರಾಕ್ಲೈನ್ ಸರ್ ಕೊಟ್ಟಂಥ ಬೈಟಲ್ಲಿ ಈ ಥರದ್ದೊಂದು ನ್ಯೂಸ್ ಕ್ರಿಯೇಟ್ ಆಗಿದೆ. ಅಂದರೆ ಕಲೆಕ್ಷನ್ ಅಷ್ಟು ಮಾಡಿಲ್ಲ ಆ ಥರದ್ದೆಲ್ಲ ಹೇಳಿದೆ. ಈ ಥರ ನೆಗೆಟಿವ್ ಯಾಕೆ ಹುಟ್ಕೊಳ್ಳುತ್ತೆ ಸರ್ ಅಂತ? ಸರ್ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಬಾಹುಬಲಿ ಪ್ರೊಡ್ಯೂಸರ್ ಆಗಲಿ ಅಥವಾ ಡಂಕಿ ಪ್ರೊಡ್ಯೂಸರ್ ಆಗಲಿ, ಸಲಾರ್ ಪ್ರೊಡ್ಯೂಸರ್ ಆಗಲಿ, ಯಾವ ನಿರ್ಮಾಪಕರು ಸುಧಾ ಓಪನ್ ಆಗಿ ಕಲೆಕ್ಷನ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ರೂಲ್ಸ್ಗಳಿವೆ, ಅದಕ್ಕೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಅವರ ಒಂದು ಸ್ಮೈಲಲ್ಲಿ ತಿಳ್ಕೊಬೋದು, ಅವ್ರ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅವ್ರ ಕಾಲರ್ ಎತ್ಕ ತಿರ್ಗಾಡೋದ್ರಲ್ಲಿ ನೀವು ಗೊತ್ತಾಗುತ್ತೆ ಈ ಸಿನಿಮಾ ಎಷ್ಟಾಗಿದೆ ಅಂತ. ಇವತ್ತು ಸೆಲೆಬ್ರಿಟಿ ಶೋ ಮಾಡಿದಾರಲ್ಲ ಸರ್ ಇವತ್ತು, ಅಲ್ವಾ? ಎಷ್ಟು ಶೋ ಹೌಸ್ಫುಲ್ ಆಗ್ತಾಯಿದೆ ಇವತ್ತು ಸರ್. 39 ಶೋ ಮ್ಯಾಟಿ, 4:15 ಶೋ 41. ಸಿದ್ದೇಶ್ವರ 2 ಶೋ ಓಪನ್ ಸರ್ ಬುಧವಾರ ಸರ್ ಇವತ್ತು, ವೀಕ್ ಡೇಸ್, ಏನು ಇಯರ್ ಎಂಡಲ್ಲಿ ಇಲ್ಲ ಅಥವಾ ನಾವು ಹೊಸ ವರ್ಷದಲ್ಲಿಲ್ಲ. ಸೊ ಇವತ್ತು 41 ಶೋ ಓಪನ್ ಆಗಿದೆ. ಬರೀ ಮೈಸೂರು ಭಾಗದಲ್ಲಿ ಹೇಳ್ತಾ ಇದ್ದೀನಿ, ಎಂಟೈರ್ ಕರ್ನಾಟಕ ತಗೊಂಡ್ರೆ ಇವತ್ತು 92 to 100 ಶೋಸ್ಗಳು ಹೌಸ್ಫುಲ್ ಆಗಿದೆ ಮ್ಯಾಟ್ನಿ ಆ್ಯಂಡ್ ಫಸ್ಟ್ ಶೋ ಇಂದ. ಇದಕ್ಕೇನು ಹೇಳ್ತೀರಾ ಸರ್? ಜನ ನಾವೇನು ಮನೆಯಿಂದ ಆಚೆ ಹಿಡ್ಕೊಬಂದು ಕುತ್ಕೊಳ್ಳಿ ಅಂತ ಇದ್ದೀವ? ಜನ ಬರ್ತಾ ಇದ್ದಾರೆ. ಅದೇ ಯಾರೋ ನೆಗೆಟಿವ್ ಮಾಡ್ತಾ ಇದ್ದಾರಲ್ಲ, ಯಾರ್ದೋ ಇರೋ ಫೋಟೋ ಹಾಕ್ಕೊಂಡು ಅವ್ರು ಹಾಕ್ತಾರೋ, ಯಾರೋ ನಿಜವಾದ ಫ್ಯಾನ್ಸ್ ಅಲ್ಲ ಸರ್ ಅವರು, ನಮ್ಮ ಕನ್ನಡ ಫ್ಯಾನ್ಸ್ ಅಲ್ಲ ಅವರು ಸುಮ್ಮನೆ ತಂದಿಟ್ಟು ತಮಾಷೆ ಮಾಡೋರು, ಸಿನಿಮಾನೇ ನೋಡಿರಲ್ಲ ಅವರು. ಫ್ಯಾನ್ಸ್ ವಾರ್ ಇದರಿಂದನೇ ಸ್ಟಾರ್ಟ್ ಆಗುತ್ತೆ. ಹೌದು, ನಮ್ಮದೊಂದು ಅಚ್ಚಡ ಸರ್. ಇದಕ್ಕೆ ಮುಂಚೆ ಈ ಸಿನಿಮಾಗಳು ಬಂದಿದೆ ಸರ್, ನಮ್ಮ ಶಶಾಂಕ್ ಸರ್ ಸಿನಿಮಾ ಆಗ್ಬೋದು, ಎಲ್ಲವೂ ಗೆದ್ದಿದೆ. ಇದೊಂದು ಸೂಪರ್ ಸ್ಟಾರ್. ನಾವು ಯಾವಾಗ ಯೋಗರಾಜ್ ಭಟ್ ಸರ್ ಹೇಳೋರು ನನಗೆ, ನೋಡೋ ನಮ್ಮ ದರ್ಶನ್ ಸಾರು, ಅಪ್ಪು ಸಾರು, ಶಿವಣ್ಣ ಸಾರು, ಆಮೇಲೆ ಯಶ್ ಅವರು, ಇವರೆಲ್ಲ ಸೂಪರ್ ಸ್ಟಾರ್ಗೆ ಹೇಳ್ತಾ ಇದ್ರೆ ಜನ ಆಚೆ ಬರ್ತಾಯಿದ್ರೆ, ಹೊಸಬ್ರು ಸಿನಿಮಾ ಮಾಡಿದಾಗ ಇಲ್ಲಿ ಬಂದಂಥ ಜನ ಅಲ್ಲೂ ನೋಡ್ತಾರೆ. ಯಾವತ್ತೂ ಸೂಪರ್ ಸ್ಟಾರ್ ಗೆಲ್ಲಬೇಕು. ಸೂಪರ್ ಸ್ಟಾರ್ ಯಾವತ್ತೂ ನೀವು ಅವರು ಸೋಲ್ತಾ ಹೋದರೆ, ಅವ್ರ ಸಿನಿಮಾನೇ ನಾವು ನೋಡ್ತಾ ಇಲ್ಲ ಗುರು, ಇವು ಹೊಸಬಂದು ಏನು ಮಾಡ್ತಾ ಅಂತ ಹೋಗಲ್ಲ. ಇಂಡಸ್ಟ್ರಿ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಸೂಪರ್ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು, ಜೊತೆಲೆ ಹೊಸಬ್ರು ಸಿನಿಮಾನೂ ಬರಬೇಕು ಅನ್ನೋದು ನಮ್ಮ ಗುರುಗಳಾದ ಯೋಗರಾಜ್ ಸರ್ ಹೇಳ್ತಾ ಇದ್ರು ಆ ಮಾತನ್ನ ಸರ್. ನೀವು ಕೂಡ ಮೂವಿ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಡಿ ಬಾಸ್ ಅವರು ಖುಷಿಯಾಗಿ ನಿಮ್ಗೆ ಏನಾದರೂ ಈ ಥರ ಅರೇಂಜ್ಮೆಂಟ್ ಏನಾದರೂ ಗಿಫ್ಟ್ ಏನಾದರೂ ಕೊಟ್ಟಿದ್ದು, ಆ ಥರದ್ದು ಏನಾದರೂ ಇದ್ದಿದ್ದ ಅಂತ? ಸರ್, ಅವರ ಹಗ್ಗು, ಅವರೊಂದು ತಪ್ಕೋತಾರ ಪ್ರೀತಿಯಿಂದ, ಆಮೇಲೆ ಅವ್ರು ಮಾತಾಡಿಸೋ ರೀತಿ ಇದೆಯಲ್ಲ, ಮೊನ್ನೆ ವೇದಿಕೆ ಮೇಲೆ ಕರೆದು ಕೂರಿಸಿದ್ರು, ಅದಕ್ಕಿಂಟು ಬೇಕಾ ಸರ್ ಪ್ರೀತಿ? ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ಎಕ್ಸ್ಪೆಕ್ಟೇಷನ್ ಇರಲ್ಲ ನಮಗೆ. ಅವರಿಲ್ಲ, ನೀವು ಒಬ್ಬರು ನಿರ್ದೇಶಕರು, ನೀವೊಬ್ಬ 2 ಸಿನಿಮಾ ಕೊಟ್ಟಿರೋ ನಿರ್ದೇಶಕರು ಅಂತ ಕರೆದು ಕೂರಿಸ್ತಾರೆ. ಮೊನ್ನೆ ಅಭಿಸರ್ ಮನೇಲಿದ್ದಾಗ ವಿಜಯಕ್ಕ ಮೇಡಮ್ಗೆ ನನ್ನ ಪರಿಚಯಿಸ್ತಾರೆ. ಅಯೋಗ್ಯ ಏನಮ್ಮಿ ಸಾಂಗ್, ನಿಮ್ಮ ಫೇವ್ರೇಟ್ ಸಾಂಗು ಇದೆಯಲ್ಲ, ಅವರು ಆ ಡೈರೆಕ್ಟ್ರು ಅಂತ ಪರಿಚಯ ಮಾಡ್ತಾರೆ, ಮದಗಜ ಡೈರೆಕ್ಟ್ರು ಅಂತ ಪರಿಚಯ ಮಾಡ್ತಾರೆ, ಥ್ಯಾಂಕ್ ಯು ಹೇಳ್ತಾರೆ, ಆಮೇಲೆ ಮೋಟಿವೇಶನ್ ಮಾಡ್ತಾರೆ. ಅಭಿಸರ್ ಸಿನಿಮಾಗೆ ನಾನು ಇರ್ತೀನಿ, ಸಪೋರ್ಟ್ ಆಗಿರ್ತೀನಿ, ನಾನು ನಿಮಗೆ ಹಿಂಗೆ ಮಾಡಿ ನೀವಿಬ್ಬರು, ನಾನು ನಿಮ್ಮ ಹಿಂದೆ ಇರ್ತೀನಿ ಅಂತ ಹೇಳ್ತಾರೆ. ಹಿಂಗೆ ಮಾಡಿ ಅಂತಾರೆ. ಅಂಥ ಒಂದು ಆಲದ ಮರ ನೆರಳಲ್ಲಿದ್ದೀವಲ್ಲ ನಾವು, ಅದು ನಮಗೆ ತುಂಬಾ ಒಂದು ಖುಷಿ ಇದೆ ಸರ್. ಬಟ್ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಕೆಲಸ ಮಾಡ್ತೀವಿ ಸರ್. ಅವ್ರು ಯಾವತ್ತೂ ದೊಡ್ಡವರು ಸರ್ ನಮಗೆ. ಇಲ್ಲ, ಜವಾಬ್ದಾರಿ ಸರ್. ನಾನು 15 ವರ್ಷದಲ್ಲಿ ಅವ್ರ ಆಫೀಸನ್ನು ಕೈ ಕಟ್ಕೊಂಡು ನಿಂತ್ಕೋತಾ ಇದ್ದೆ. 3,500 ರೂಪಾಯಿ ಪೇಮೆಂಟು. ಅಜಯ್ ಸಿನಿಮಾ ಟೈಮಲ್ಲಿ, ಬೊಂಬಾಟ್ ಅಜಯ್ ಸಿನಿಮಾ ಟೈಮಲ್ಲಿ ನಾವು ಕೊನೆಯ ಅಸಿಸ್ಟೆಂಟ್ ಡೈರೆಕ್ಟ್ರು ಕ್ಲಾಪ್ ಮಾಡಿತೀವಲ್ಲ ಅವಾಗ ಇವತ್ತು ಅವ್ರ ಜೊತೆ ನಾವು ಅವರ ಒಂದು ಬ್ಯಾನರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ಅವ್ರ ಜೊತೆ ಊಟ ಮಾಡ್ತೀವಿ ಕೂತ್ಕೊಂಡು. ಬಟ್ ಇವತ್ತು ಅಣ್ಣ ಅಂತಲೇ ಕರೆಯೋದು ಅವ್ರು. ನಮಗೆ ಇವತ್ತು ಲಕ್ಷದಲ್ಲಿ ಪೇಮೆಂಟ್ ಕೊಡ್ಬೋದು ಅವರು. ಇವತ್ತು ನಮ್ಗೆ ಅದೇ ಗೌರವ. ಅವತ್ತು ಬಂದೇ ಕಣ್ಣ ಕೂತ್ಕೊಳ್ಳೋ ಮಹೇಶ್. ಬಟ್ ಅವತ್ತೇನು ಭಯ ಇತ್ತು ಅವ್ರು ಕಂಡ್ರೆ, ಪ್ರೀತಿ ಇತ್ತು, ಭಕ್ತಿ ಇತ್ತು ರಾಕ್ಲೈನ್ ಸರ್ ಕಂಡ್ರೆ. ಇವತ್ತು ಆ ಬ್ಯಾನರ್ ಮೇಲೆ ಹಂಗೆ ಇದೆ ಸರ್.
ಮುಂದಿನ ದಿನಗಳಲ್ಲಿ ಕಾಟೇರ ಇನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸರ್ ಈಗ ನಾಳೆ ಹೊರಡ್ತಾ ಇದ್ದೀವಿ ಸರ್ ನಾವು, ಅಂದರೆ ಶನಿವಾರ ದುಬೈಗೆ ಹೊರಡ್ತಾ ಇದ್ದೀವಿ. ದುಬೈಯಲ್ಲಿ ಕನ್ನಡಿಗರು ಕಾಯ್ತವ್ರೆ ಡಿ ಬಾಸ್ ಹಬ್ಬ ಮಾಡೋಕ್ಕೆ ಅಂತಲೇ. ಸೊ ಅಲ್ಲಿ ಒಂದು ದೊಡ್ಡ ಸಂಭ್ರಮ ನಡೆಯುತ್ತೆ. ಅದಾದ ನಂತರ ಇನ್ನೂ ಒಂದು ಸಂಕ್ರಾಂತಿಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 25 ದಿನಕ್ಕೆ ಅಭಿಮಾನಿಗಳಿಗೆ ಅಂತ ಒಂದು ಸರ್ಪ್ರೈಸ್ ಕಾರ್ಯಕ್ರಮ ನಡೆಯುತ್ತೆ. ಇದು ಇಲ್ಲಿಗೆ ನಿಲ್ಲಲ್ಲ ಸರ್. 100 ಡೇಸ್ಗೆ ಒಂದು 20ರಿಂದ 25 ಥಿಯೇಟ್ರಲ್ಲಿ 100 ಡೇಸ್ ಆಗುತ್ತೆ ನಮ್ಮ ಕಾಟೇರ ಸಿನಿಮಾ. ಎಲ್ರಿಗೂ ನಮ್ಮ ಕೆಲಸ ಮಾಡೋಂಥ ಎಲ್ಲ ಟೆಕ್ನಿಷಿಯನ್ಗೂ ರಾಕ್ಲೈನ್ ಸರ್ ಒಂದು ಒಳ್ಳೆ ಶೀಲ್ಡ್ ಕೊಟ್ಟು ಆ ಸಂಭ್ರಮನ ಒಂದು ಪಬ್ಲಿಕ್ ಫಂಕ್ಷನ್ ಆಗುತ್ತೆ ಸರ್. ಕೊನೆಯದಾಗಿ ಈ ಥರ ನೆಗೆಟಿವ್ ಮಾತಾಡೋರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಅಯ್ಯೋ ನೀವು ಮಾತಾಡೋರನ್ನ ಮಾತಾಡಬೇಡಿ ಅಂದ್ರೆ ಇನ್ನೂ ಜಾಸ್ತಿನೇ ಮಾಡ್ತಾರೆ. ನೀವು ಮಾತಾಡಿ, ಕನ್ನಡ ಸಿನಿಮಾಗಳು ಅದಕ್ಕಿಂತ ಜಾಸ್ತಿನೇ ಮಾತಾಡ್ತವೆ. ಒಂದು ತಿಳ್ಕೊಳ್ಳಿ, ನಾವು ತಿಂತಿರೋದು ಕನ್ನಡ ತಾಯಿ ಅನ್ನ, ಓಕೆನಾ? ಆ ತಾಯಿ ಲಾಡಿಯಲ್ಲೇ ಕೆಲಸ ಮಾಡಿಬಿಡಿ ಅಂತ ನಾನು ಕೇಳ್ಕೊತೀನಿ. ಒಂದು ಸಲ ಒಬ್ಬ ನಿರ್ಮಾಪಕ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ. ಅವನು ನಿಮ್ಮ ಮನೇಲಿ ನೀನೇ 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರಪ್ಪ, ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ಆ್ಯಂಡ್ ಟ್ರೋಲ್ ಮಾಡೋರಿಗೆ ಒಂದೇ ಒಂದು ಮಾತು ಹೇಳ್ತೀನಿ. 5 ಲಕ್ಷ ರೂಪಾಯಿ ಒಂದು ಸಿಮೆಂಟ್ ಅಂಗಡಿ ಬಂಡವಾಳ ಹಾಕೊಂಡ್ರೆ ನಿಮ್ಗೆ ಎಷ್ಟು ಟೆನ್ಷನ್ ಇರುತ್ತೆ ಬಂಡವಾಳ ಎತ್ತದು. 50 ಕೋಟಿ ಬಂಡವಾಳ ಹಾಕಿರೋ ನಿರ್ಮಾಪಕಂಗೆ ಎಷ್ಟು ಟೆನ್ಷನ್ ಇರುತ್ತೆ. ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೂ ಒಳ್ಳೆಯದಾಗಲಿ. ಬೇಗ ಮನಸ್ಸು ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.